ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಟೈಮ್ ಬಂದುಬಿಟ್ಟು 8 ಗಂಟೆ ಆಗೈತೆ ರೀ. ಜಳಕನೂ ಆಗೈತೆ ರೀ, ಎಲ್ಲ ಪೂಜೆ ಅಷ್ಟು ಆಗೈತೆ ನೋಡ್ರಿ. ಇವತ್ತು ನಮ್ದು ಅದು ಇದು ಮಾಡೋ ಗಾಡಿ ಅಲ್ಲೇ ಬಿಟ್ಟು ಬಂದಾರಿ. ಅದು ಬೇರೆದವ್ರ ಬೈಕ್ ತೊಗೊಂಬಂದಾರ ನೋಡ್ರಿ. ಇನ್ನೊಂದು ಸ್ವಲ್ಪ ಉಳಿತತ್ರಿ. ಅದು ರಂಗೋಲಿ ನೋಡ್ರಿ, ಸಿಂಪಲ್ ಮಳೆ ಬರ್ತೈತ್ರಿ. ಮತ್ತು ಹನಿ ಚಾಲೋನ ಐತ್ರಿ, ಮತ್ತೆ ಹೋಗಿ ಬಿಡ್ತೈತೆ ಸ್ವಲ್ಪ ಹಾಕಿಂದ್ರೆ. ನಮ್ಮ ಮಿಕ್ಷನ್ ಹೋಯ್ತು ನೋಡ್ರಿ ಇವತ್ತು ಅಂಗಡಿಗೆ. ಮನೆ ಎಲ್ಲ ಬನ ಆದಂಗೆ ಆಗ್ಬಿಟ್ಟೈತೆ ನೋಡ್ರಿ. ಎಲ್ಲ ಬೈಲ್ರಿ. ಮಿಷನ್ ತೊಗೊಂಡು ಹೋಗಂದೇರಿ. ಇನ್ನು ಮೋಟ್ರ್ ಅದು ಐತ್ರಿ ಇಲ್ಲೇ, ಡ್ರಾ ಮೋಟ್ರ ಇವು ಲೇಸ್ ಅದು ಇನ್ನೂ ಅದಾವ್ರಿ. ಒಂದು ನಾ ತೊಗೊಂಡು ಹೋಗ್ತೀನಿ ರೀ ಹಿಂದಿ ಕಡೆ. ನೋಡಿರಿ ಗಣಪತಿ ನಾನೇ ಹೆಂಡಿ ನೋಡ್ರಿ. ಇದು ನನ್ನ ಮಗನ ಹೆಸರು ನೋಡ್ರಿ, ಇದು ಅರುಣ್ ಅಂತ ಹೇಳಿ. 27/5/2000 ಇಶ್ವಿ ಒಳಗೆ ಹುಟ್ಟ್ಯಾನ್ರಿ. ದೊಡ್ಡವನೊಂದು ಡೆಲಿವರಿ ಆಗೋಣ ಹೆಣದಿದ್ದೆ ನೋಡ್ರಿ. ಇದನ್ನು ಗಣಪತಿ ಗಂಟೆನ್ಕಿ ಹೆಣಕಿರಿ. ಇವತ್ತು ರವಿವಾರಲ್ಲ, ಇವತ್ತೇನು ಕೆಲಸ ಭಾಳ ಇರಂಗಿಲ್ಲ ಅಂತ ಅಂದ್ಕೊಂಡಿನ್ರಿ. ಆದರೂ ಮಾಡಬೇಕ್ರಿ. ఇప్పుడు ಟೀಚಿಂಗರೇ ಮಾಡ್ಬೇಕು ಅಂದ್ಕೊಂಡೆ ನೋಡ್ರಿ. ಪೂಜೆ ಕೂಡ ಆಗೈತ್ರಿ. ಹನುಮನ್ ದೇವ್ರ ವಾರ ನೀನ್ರಿ. ಇವತ್ತು ರವಿವಾರ ರೀ. ಸಾಂಬಾರು ಮಾಡೀನಿ, ತತ್ತಿ ಸಾಂಬಾರು. ತತ್ತಿ ನಿನ್ನೆ ರಾತ್ರಿ ಕುದಿಸಿದ್ದೆ ರೀ. ಹಂಗೆ ತಿಂದ್ರಿ, ಖಾರ ಇದು ಹಾಕ್ಕೊಂಡು. ಚಹಾ ಐತ್ರಿ, ಇನ್ನೊಂದು ಸ್ವಲ್ಪ ಚಹಾ ಕುಡಿಬೇಕ್ರಿ. ಸ್ವಲ್ಪ ಕಡ್ಲಿಬೇಳೆ ನೆನಾಕಿನ್ರೆ ಪಲ್ಯ ಮಾಡ್ಬೇಕಂತ ಹೇಳಿ ಅನ್ನನೂ ಮಾಡೀನಿ ರೀ. ರೊಟ್ಟಿ ಇದಾವ್ರಿ ಇನ್ನೊಂದು ಸ್ವಲ್ಪ. ಬೇಕಾದ್ರೆ ಮಧ್ಯಾಹ್ನ ಮಾಡ್ತೀನಿ ರೀ ರೊಟ್ಟಿ. ಮುಂಜಾನೆನ ಈಗ ಮತ್ತೆ ಇಲ್ಲೇ ಟೈಮ್ ಆಗಿಬಿಡ್ತೈತೆ ರೀ. ಏನೂ ಹೊಲಿದು ಆಗಂಗಿಲ್ಲ ರೀ. ನಮ್ಮವರು ನಾನು ಇರ್ತಾನೆ ರೀ ಅಂಗಡಿಯಾಗ. ಇವತ್ತು ಅವ್ನು ಕುಂಡ್ರಿಸಿ 1-2 ಬ್ಲೌಸ್ ಹೊಲಿಬೇಕತ್ತೆ ಅಂದ್ಕೊಂಡಿನ್ರಿ. ಏನಾಕೈತೆ ನೋಡೋಣ ಬರ್ರಿ. ಇವತ್ತಿನ ರೂಟೀನ್ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ. ಅಂಗಡಿಗೆ ಹೋಗಿ ಟೀಚಿಂಗ್ ಮಾಡಾಗ ಸಿಗ್ತೀನಿ ರೀ. ಸ್ನೇಹಿತರೆ, ಯಾವ ಥರ ಐತಿ ಮಿಷನ್ ಸೌಂಡ್ಗಳು ರೀ. 3 ನಿಮಿಷನ್ ಅದಾವ್ರಿ. 4-5 ಮಂದಿ ಇದಾರೆ. ಅವ್ರು ಮಷಿನದವ್ರು 4-5 ಮಂದಿ ಇದ್ದಾರೆ. ಉಳ್ಕದವರು ಗಾಡಿ ನೋಡ್ರಿ, ಅದು ಕಲ್ಲು ಎತ್ತುದು ಹೋಗ್ಯಾನ. ನಮ್ಮ ಮನೆ ಮ್ಯಾಗಿಂದ ಹೆಂಗೆ ಹೋಗಿ ಹೊಂಟೈತಿ ಹೋಗಿ ನೋಡ್ರಿ. ನಮ್ಮದು ಒಲಿನೇ ಹೊಚ್ಚಿಲ್ರಿ. ರೊಟ್ಟಿ ಮಾಡ್ಲಕ್ಕತ್ರ ಅಷ್ಟೇ ಒಲಿ ಹೊಚ್ತೀನಿ ರೀ. ಅರ್ಬಿನ ಒಗದು ಹಾಕಿ ನೋಡ್ರಿ. ಎಲ್ಲ ನೀನು ಸಾಲಿ ಅರ್ಬಿ ರೀ. ನಮ್ಮ ಹುಡುಗನು ಬಿಳಿ ಅರ್ಬಿ ಎಲ್ಲ ಒಗದು ಹಾಕಿನ್ರಿ. ಅವನು ಬಿಸಿಲು ಬೀಳಿಕ್ರ ಒಣಗುದೇ ಇಲ್ಲತ್ತೆ ಜಲ್ದಿನ ಒಗದು ಹಾಕಕತ್ತೀನಿ ನೋಡ್ರಿ. ಅಂಗಡಿಗೆ ಹೋಗ್ಬೇಕತ್ ಮಾಡಿದೆ ರೀ. ಅರ್ಬಿ ಒಗದು ಹಾಕಿ ಆದ್ರತ್ತೆ ಬಂದಿನಿ. ಇದು ನೋಡ್ರಿ ಮೊನ್ನೆ ಕೊಟ್ಟಿರಿ ಟಿ ಶರ್ಟ. ಎಂ ಬಿ ಪಾಟೀಲ್ರ ತಮ್ಮಾರ್ ನೋಡ್ರಿ. ಸುನೀಲ್ ಗೌಡ ಗ್ರೂಪ್ ಅತ್ತೆ ತಾಜ್ಪುರ್ PM ನೋಡ್ರಿ. ನಮ್ಮ ಊರಾಗ ಕೊಟ್ಟಾರ ನೋಡ್ರಿ. ಅವ್ರ ಮೆಂಬರ್ಗಳ ಹೆಸರು. ಇದು ಹೋದ ವರ್ಷದ ಐತ್ರಿ, ಚಿಕ್ಕಡೆದು. ಈಗ ಹಾಕೊಂಡು ಕೆಲಸದಾಗೆಲ್ಲ ಕಲರ್ ಹೋಗ್ಬಿಟ್ಟೈತ್ರಿ. ಅದು ಹಿಂಗಾಗಿಬಿಟ್ಟೈತೆ. ಇತ್ತದ ಟೈ ಕೆಂಪು ಕೊಡ್ತಾರೆ ನೋಡ್ರಿ. ಶನಿವಾರ ದಿನ ಬಿಳಿ ಅರ್ಬಿ ಮ್ಯಾಗ ಕೆಂಪು ಟೈ ಕೊಟ್ಟಾರಿ ಅವನಿಗೆ. ನೋಡ್ರಿ ನಮ್ಮ ಗುಲಾಬಿ ಹೂವಿನ ಗಿಡ ಮಗ್ಗಿ ಬಿಡಾಕತ್ತೈತ್ರಿ. 2 ಹೇಳಾಕತ್ತಿದ್ರಿ ನಮ್ಮ ಅರುಣ ಬಂದಾಗಳೆ. ನೋಡ್ಬೇಕತ್ತೆ ನಾನು ನೋಡತ್ತೀನಿ ನೋಡ್ರಿ. ಮನೆ ಒಂದು ಆಗಿತ್ರಿ ತೊಗೊಂಬರೋ ಮುಂದೆ. ಇವು 2 ಮಗ್ಗಿ ಮೊದಲೇ ಬಿಟ್ಟಾವೇನೋ, ಈಗ ಆಗ್ಯಾವೇನೋ ರೀ ಗುಲಾಬಿ ಹೂವಿನ ಗಿಡ. ಅದನ್ನು ತೆಗೆದು ಹಚ್ಬೇಕ್ರಿ ಬಕೆಟ್ನ್ಯಾಗ. ಕೆಳಗೆ ನೋಡ್ರಿ ನೀರು ಒಗ್ಯಾನ ಹೋಗೋದು. ಹಂಗೆ ನೀರು ಚಾಲೋ ಮಾಡಿಟ್ಟು ಬಂದಿನ್ರಿ. ನೀರು ಹರ್ಕೊಂಡು ಹೊಂಟು ಬಿಟ್ಟಾರಲ್ಲಿ. ಇಲ್ಲಿ ಏನಾರೇ ಹಚ್ಬೇಕ್ರಿ. ನಮ್ಮ ಅತ್ತಿ ಬದ್ನಿಗೆ ಕಾಯಿ ಹಗಿ ತೊಗೊಂಬಂದಾರ. ನಿನ್ನೆ ಹೊಲ್ದಾನು ಹಚ್ಚನಾಕತ್ತಾರೆ. ಹಚ್ಚುಣ್ರಿ ನಾನು. ನಮ್ಮ ಮನೆಯವರು ಸಂಜೆ ಬಂದು ಹಚ್ಕೊಡ್ತನು. ಇನ್ನೊಂದು ಸ್ವಲ್ಪ ರೂಟ್ರ್ ಅದ್ರ ಮ್ಯಾಗ ಇನ್ನೊಂದು ಸ್ವಲ್ಪ ಹೊಡಿಬೇಕತ್ರಿ. ಮೆತ್ತಗಾಗನ ಹಚ್ಚಾಕೆ ಬರ್ತೈತಂದ್ರೆ ನೀರು ನೋಡಿ ಚಾಲೋ ಮಾಡಿಬಿಟ್ರೆ ಅಲ್ಲೇ ಹೋಗಂಗೆ ಹರಿ ಮಾಡಿಬಿಟ್ಟಾರ. ಹಿಂಗೆ ಚಾಲೋ ಐತ್ರಿ ನಳದ ನೀರು. ಹಂಗೆ ನೋಡ್ರಿ ಹುಂಜುಗಳು ಬಂದಾವ್ರಿ. ಹುಂಜ ಕೋಳಿ ಅಡ್ಡಾಡಕತ್ತ ನೋಡ್ರಿ. ಹಿಂಗೆ ಮಳೆ ಆಗೈತ್ರಲ್ಲ, ಮಳೆ ಹುಳ ತಿನ್ನಾಕೆ ಬಂದವ್ರಿ. ಆಡಾನು ನಾವು ಒಯ್ದಿಲ್ರಿ ಅಂಗಡಿಗೆ. ನಾವು ಹೋಗೋ ಮುಂದೆ ಆಡ ನನಗೆ ಜೋಡ್ ನೋಡ್ರಿ. ಇಬ್ರು ಭಾಳ ಅದಾರಿ ಕೋಳಿ. ಇವತ್ತೇ ಬಿಟ್ಟಂಗದಾರ ಅವ್ರು ಹೊರಗೆ. ಇನ್ನೂ ಬಿಡಂಗಿಲ್ಲ ಯಾರು. ನೋಡ್ರಿ ಕೋಳಿದು ಅಲ್ರಿ ಆಚೆ ಕಡೆ ಅವ್ರು ಅದ. ನಮ್ಮ ಕೋಳಿ ಅದು ಏನೂ ಇಲ್ರಿ. ಅದ ಒಂದು ಆಡ್ರಿ ಇವ್ರೆ. ಬೆಕ್ಕು ಬತ್ರಿ ಕೋಳಿಗಳು ಕೊಕ್ಕಡ ಸಾಕತ್ ಬಿಟ್ಟಾರ. ಬರ್ರಿ ನಾನು ಅಂಗಡಿಗೆ ಹೋಗ್ತೀನಿ ರೀ. ಈ ನಮ್ಮ ಅಂಗಡಿ ಓಪನ್ ಆಯ್ತು ನೋಡ್ರಿ ಇವತ್ತು. ಇದು ನೋಡ್ರಿ ಜೋಳದ ಮಕ್ಕಿ ತನಿ. ಇದು ಎಷ್ಟು ಉದ್ದ ಐತೆ ನೋಡ್ರಿ. ಇದು ದಂತ ಅನ್ನಾರು ಒಯ್ಯಾಕತ್ತಿದ್ರಿ. ನಮ್ಮ ಆಡಿಗೆ 1-2 ಕೊಡ್ರಿ. ತೆನಿ ಅದಾವನ್ ಕೊಡ್ರಿ ಅಂತಂದೇರಿ. ತೆನಿ ಇದ್ದಂಗೆ ಅದಾವ್ರಿ ಇದ್ರೊಳಗೆ.
ಕಾಳದಾವ ಏನು ಮಾಡ್ಯಾವ ನೋಡ್ಬೇಕ್ರಿ. ಬರೀ ತೆನಿ ಸುಟ್ಕೊಂತಿರ್ತೀರಿ ಇವತ್ತು, ಮೆಕ್ಕಿ ತೆನಿ. ಹೆಲ್ಪ್ ಮಾಡ್ಲಪ್ಪ, ಒಂದು ಸ್ವಲ್ಪ ಮುರಿಲ್ಲ, ಒಂದೇ ಕೈಲೇ ಮುರಿಯಾಕತ್ತೀನಿ. ಅರುಣ ಎಲ್ಲಿ ಹೋಗಿದ್ನಿ ಇಟ್ಟುತ್ತಾನ ಗಾಡಿ ತಗೊಂಡು. ನಮ್ಮ ಮಾಡಿಗಂತ್ರ ಫುಲ್ ಖುಷಿ ಆಗೈತ್ರಿ, ಬಿದ್ದು ಬಿದ್ದು ತಿನ್ನಾಕತ್ತೈತ್ರಿ ದಂಡ. ಗಾಡಿ ನೋಡ್ರಿ, ಅಂಗಡಿ ಬಡವರ ಮನೆ ಹೀಗಿರ್ತೈತೆ ನೋಡ್ರಿ. ಎಲ್ಲ ಅಲ್ಲಿದಲ್ಲಿ ಇಷ್ಟೊತ್ತನ ಮಕ್ಕೊಂದು ಬಿಟ್ಟಿದ್ರಿ. ಇವತ್ತು ಸಂಡೇ ಅಲ್ಲ, ನಮ್ಮ ಅರುಣ ಮೊಬೈಲ್ ನೋಡ್ಕೋತ ಕೂತಿದ್ರೆ ಒಂದು 2 ತಾಸು ಮಕ್ಕೊಂಡಿ ನೋಡ್ರಿ. ನಾ ಟೈಮ್ 2 ಆಗಕ್ಕೆ ಬಂದೈತ್ರಿ. ಈಗ ಹೊಲಿಬೇಕತ್ ನಾ ಮಾಡಿದೆ ರೀ. ಮಕ್ಕೋ ಮಮ್ಮಿ ಅಂದ್ರಿ, ಇವತ್ತು ಸಂಡೇ ಇತ್ತಿಲ್ಲ, ಅವನು ಅಂಗಡಿಯಾಗ ಕೂತಿದ್ರೆ ಜಸ್ಟ್ ಮಾಡಿ ನೋಡ್ರಿ. ಮತ್ತು ನೋಡ್ರಿ ಎಷ್ಟು ತೆನಿ ಉಂಟು ನೋಡ್ರಿ, 4 ದಂಟ್ನ್ಯಾಗ. ಇವು ಸಣ್ಣ ಅದಾವ ಅನ್ಕೋತೀನಿ ನೋಡ್ರಿ. ನೋಡ್ರಿ, ಒಂದು ತೆನಿ ಒಳಗೆ 3 ದಂಟು ಹಾಕೈತಿ ನೋಡ್ರಿ. ಒಂದೇ ತೆನಿ ಐತ್ರಿ. ಸೈಡ್ ಸುಮ್ಮನೆ ಸಣ್ಣ ಸಣ್ಣ ತೆನಿ ಹಾಕೈತಿ ನೋಡ್ರಿ. ಯಾವ ಥರ ಸೃಷ್ಟಿಗೆ ನೋಡ್ರಿ, ಇವು ಸಣ್ಣ ಇವು ತೆನಿ ಹಾಕಿದ್ದು ನೋಡ್ರಿ. ಬಿಟ್ರೆ ಎಲ್ಲ ಸುಮ್ಮದಾಗ ಮಾಡಿ ನೋಡ್ರಿ, ಖುಷಿ ಪಡಾಕ್ತೈತಿ, ತಿನ್ನಾಕ್ತೈತಿ. ತೆಗಿ ಆ ತೆನಿ ಎಲ್ಲ ಮುರಿದಿಟ್ಟಿನ್ರಿ. ಪಿಕೋ ಹಾಕ್ಬೇಕತ್ತರಿ ಸೀರೆಗಳನ್ನೆಲ್ಲ. ಒಂದು 4-5 ಸೀರೆ ಬಂದವ್ರಿ, ಪಿಕೋ ಹಾಕಬೇಕು. ನಿನ್ನೇನು ಹಾಕಿನ್ರಿ ಒಂದು 2-3 ಸೀರೆ ರೀ. ಇನ್ನೊಂದು ಸ್ವಲ್ಪ ಉಳ್ದಾರೆ ಇರ್ತಲ್ಲ. ಕಾಲಿಲೆ ತುಳಿದು ಹೊಲಿದ ನಾನು ಒಂದು ಸ್ವಲ್ಪ ಇದು ಆದಂಗೆ ಆಗ್ಬಿಡ್ತೈತೆ, ಕಾಲು ನೋಸ್ತೈತೆ ರೀ. ಕರೆಂಟಿನ ಮಷಿನ್ ಈಚೆ ಕಡೆ ತೊಗೊಂಬಂದಾರಿ, ಇದಕ್ಕೆ ಸೆಟ್ ಮಾಡಿದ್ದೆ ರೀ ನಿನ್ನೆ. ಅದನ್ನ ತೆಗೆದು ಮತ್ತು ಅಲ್ಲಿ ಟಿಫಿನ್ ಮಾಡಕ್ಕೆ ಮಾಡ್ಬೇಕಂತ ಮಾಡತ್ತಿದ್ರೆ ಮಳೆ ಹಚ್ಚಲಾಕತ್ತೈತೆ ಅಂತಂದು ಇಷ್ಟಪಟ್ಟು ಮಳೆ ಬರಾಕತ್ತೈತೆ ನೋಡ್ರಿ. ನಮ್ಮ ಊರಾಗ ರೀ ಇವತ್ತು. ಕಾಲಿಲೆ ತುಳಿದು ಹಾಕಕತ್ತೀನಿ ನೋಡ್ರಿ. ಪಿಕೋ ಒಂದು 4 ಸೀರೆ ಅದಾವ್ರಿ. ನಿನ್ನೆ ಒಂದು 3 ಸೀರೆ ಹಾಕಿಕೊಟ್ಟಿದ್ದೆ ರೀ. ಇನ್ನು 4 ಉಳ್ದಿದ್ದು ಅವರು ಬ್ಲೌಸ್ ಹೊಲಿಬೇಕತ್ ನಾ ಮಾಡಿದೆ ರೀ. ಪಿಕೋ ಸೆಟ್ ಮಾಡಿಟ್ಟಿದ್ರಲ್ಲ ಈ ಮಷಿನ್ ಮ್ಯಾಗ. ಪಿಕೋ ಹಾಕಿಕೊಟ್ರೆ ಅದು ಸೀರೆಗಳ ಇವು ತುಂಬ್ಕೊಟ್ನಿ ಅಂದ್ರೆ ಮತ್ತು ಬ್ಲೌಸ್ ಆಮೇಲೆ ಹೊಲ್ದು ಕೊಡಕ್ಕೆ ಬರ್ತೈತೆ. ಪಿಕೋ ಹಾಕಕತ್ತೀನಿ ನೋಡ್ರಿ. ಪಿಕೋ ಈ ಥರ ಹಾಕಿದ್ ನೋಡಿ ಲಾಸ್ಟ್ ಎಂಡ್ ಬರೋಣ ರೀ. ಒಂದು ಸ್ವಲ್ಪ ರಫ್ ಹೊಡಿಬೇಕು ರೀ. ರಫ್ ಹೊಡಿಲಿಕ್ರೆ ಬಿಚ್ಕೋತ ಹೋಗ್ಬಿಡ್ತೈತೆ ರೀ. ಅದು ಸೆರಗದ ಕಡೆ ಆಯಿತು, ಪದರ ಇದ್ರ ಕಡೆ ಆಯ್ತು ರೀ. ಕಟ್ ಮಾಡಿಬಿಟ್ರೆ ನೀಟಾಗಿ ಕಟ್ ಮಾಡ್ಕೋಬೇಕು. ಉಳ್ದಿತ್ತಂದ್ರೆ ನೋಡಿರಿ ಸೀರೆ ಪಿಕೋ ಹಾಕಿನ್ರಿ ಪೂರ್ತಿ. ಅದು ನೋಡಿರಿ 4 ಸೀರೆಗೆ 40 ರೂಪಾಯಿ ಆಯ್ತು ನೋಡಿರಿ. ಇವತ್ತಿಂದ ಇಷ್ಟೇ ನೋಡಿರಿ. ಬ್ಲೌಸ್ ಅಂತೂ ಹೊಲಿಲಕ್ಕ ಆಗಿಲ್ಲರಿ. ಟೈಮ್ 8 ಗಂಟೆ ಆಗಕ್ಕೆ ಬಂದೈತೆ ರೀ. ಮನೆಗೆ ಹೋಗ್ಬೇಕ್ರಿ. ನಾ ಅಡುಗೆ ಮಾಡ್ದೈತ್ರಿ. ಆ ಮೆಕ್ಕಿ ತೆನಿ ಅಷ್ಟು ಅವತ್ತೂ ಕುದಿಸ್ಬೇಕು. ಅತ್ತನ ಮಾಡ್ಬೇಕ್ರಿ. ನಾ ರೊಟ್ಟಿ ಮುಂಜಾನೆ ಏನೂ ಮಾಡೇ ಇಲ್ಲರಿ. ರೊಟ್ಟಿ ಅದ್ರದ್ದು ಶಿಂದ್ರಿ ಮುಂಜಾನೆ ನಿನ್ನೆ ರೊಟ್ಟಿ ಇದ್ದವು ರೀ, ಅದನ್ನ ಬಿಟ್ಟಿದ್ದೆ ನೋಡಿ ಸ್ನೇಹಿತರೆ. ಮೆಕ್ಕಿ ತೆನಿ ಕುದಿಲಾಕ ಹಾಕ್ಬೇಕಂದ್ರಿ. ಒಬ್ರಿಗೆ ಕುದ್ದಿದ್ದು ಸಿಮಿ ಹತ್ತವ್ರೆ. ಬಿಳಿ ಗೊಂಜಾಳ ನೋಡ್ರಿ, ದನಗಳಿಗೆ ಹಾಕಿರ್ತಾರೆ ರೀ. ನೋವಿಗೆ ಎತ್ತೆ ಹಾಕಿರ್ತಾರಲ್ಲ, ಅದ್ರೊಳಗಿನ ನೋಡ್ರಿ ಗೊಂಜಾಳ ಸುಲ್ಯಾಕತ್ತಿದ್ದು ನೋಡ್ರಿ. ನಮ್ಮ ಮನ್ಯಾನವ್ರು ನಾವು ಒಂದು ಅರ್ಧ ಹುರಿದ ತಿನ್ನೋರಿಗೆ ಇಷ್ಟ ರೀ, ಒಂದು ಅರ್ಧ ಹಿಂಗೆ ಕುದಿಸಿ ತಿನ್ನೋರಿಗೆ ಇಷ್ಟ ರೀ. ನಮ್ಮ ಮನ್ಯಾಗ ಟೇಸ್ಟ್ ಬೇರೆ ಬೇರೆ ನೋಡ್ರಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡಿಕೊಡ್ಬೇಕ್ರಿ. ಸುಲಿತಾವ್ರಿ. ಇನ್ನೊಂದು ಸ್ವಲ್ಪ ಎಳೆ ಭಾಳ ಅದಾವ್ರಿ ಸಣ್ಣನು. ಅದ್ರದಿಂದ ಉಳ್ಳಾಗಡ್ಡಿ ಹೋಳಿ ಪಲ್ಯ ಮಾಡ್ಬೇಕಂದ್ರೆ ಕಡ್ಲಿಬೇಳೆ ನೆನಾಕಿದ್ದು ರೊಟ್ಟಿ ಮಾಡ್ಬೇಕ್ರಿ. ನಾ ಅವರೆಲ್ಲ ಅವತ್ತನ್ನ ಬಿಚ್ಚಿ ಕೊಡ್ತಾರೆ. ರೊಟ್ಟಿ ಮಾಡಿ ತೆವಿ ಒಳಗೆ ಹುರಿದು ಕೊಡ್ತೀನಿ ರೀ, ತಿಂತಾರೆ. ಇವತ್ತು ಕುದಿಲಾಕಿರ್ತೀನಿ ನೋಡ್ರಿ. ರೊಟ್ಟಿ ಮಾಡಿ ಎಲ್ಲ ಪಲ್ಯ ಮಾಡಿ ಊಟ ಮಾಡಾಗ ಸಿಗ್ತೀನಿ ನೋಡ್ರಿ. ನಾ ಅಂಜಿಕೆ ಬರಂಗಿಲ್ಲ. ಇವ ಒಯ್ ಹೊರಗಿನ ಒಯ್ ಇವ ಕೊಪ್ಪಿ ಹಿಡ್ಕೊಂಡು ಕೈಯಾಗ ಅಡಿಗೆ ಮನ್ಯಾಗ ಬಂದ್ಬಿಟ್ಟೈತೆ. ಹಾಕಿ ಕಾಪಿ ಪೂರ ನಾ ಅಡುಗೆ ಮಾಡ್ಬೇಕಂತ ಬಂದಿರಿ. ಕಾಪಿ ಬಂದ್ಬಿಟ್ಟೈತ್ರಿ. ಅವ್ನು ಕೈ ಹಿಡ್ಕೊಂಡು ಹೊಂಟ ನೋಡ್ರಿ. ನನಗರೆ ಭಯ ಬರ್ತೈತ್ರಿ ಕಾಪಿ ನೋಡ್ರಿ. ಇದ್ರದ ರೆಸಿಪಿ ಮಾಡ್ತೀನಿ ರೀ. ಒಂದು ರೆಸಿಪಿ ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಕೈತ್ರಿ ಯಾವ ಥರ ಮಾಡ್ತೇವೆ. ರೆಸಿಪಿ ಮಾಡ್ತೀನಿ ರೀ. ಮುಂಜಾನೆ ಸಾಂಬಾರ್ನು ಐತೆ ನೋಡ್ರಿ, ಕುದಿಲಾಗ್ತೈತ್ರಿ. ಅದಕ್ಕೆ ಬಂದು ಮಾಡ್ತೀನಿ ರೀ. ಪಲ್ಯನೂ ಮಾಡಿದೆ ರೀ, ಕಡ್ಲಿಬೇಳೆ ಪಲ್ಯ ಮಾಡಿದೆ ರೀ ನೋಡ್ರಿ. ಪಲ್ಯನೂ ಮಾಡೀನಿ ರೀ.
ರೊಟ್ಟಿ ಮಾಡ್ಬೇಕತ್ತೆ ಹಿಟ್ಟು ತೆಗೆದಿಟ್ಟಿನ್ರಿ ಇಲ್ಲೊಂದಿಷ್ಟು ರೊಟ್ಟಿ ಮಾಡ್ಬೇಕ್ರಿ ಒಲಿ ಮ್ಯಾಗ ಅಲ್ಲಿ ಮೆಕ್ಕಿತೇನಿ ಕುದಿಯಾಕೆ ಇಟ್ಟಿನ್ರಿ ಅವು ಕುದಿಲಾಕತ್ತಾರ ಇನ್ನೊಂದು ಸ್ವಲ್ಪ ಕುದು ಅಂದ್ರೆ ತೆಗೆದು ರೊಟ್ಟಿ ಮಾಡಿಬಿಡ್ತೀನಿ ರೀ ಒಂದು 4 ಉಳ್ಳಾಗಡ್ಡಿ ಹುಳಾಕತ್ತ ನೋಡ್ರಿ ಹಿಂಗೆ ಹೆಲ್ಪ್ ಮಾಡ್ತಾನೆ ನೋಡ್ರಿ ನನ್ನ ಮಗ ನಾವೊಂದು ಮಾಡಾಕತ್ತೀವಿ ಅಂದ್ರೆ ಒಂದು ಏನಾರು ಹೆರ್ಚ್ಕೊಟ್ಟಂದ್ರೆ ಹಿಂಗೆ ಜಲ್ದಿ ಆಗಿಬಿಡ್ತೈತೆ ನೋಡ್ರಿ ಬರೀ ಆ ರೆಸಿಪಿ ಮಾಡೋದು ತೋರಿಸ್ತೀನಿ ಇನ್ನು ನೋಡ್ರಿ ಹುರಿಬೇಕ್ರಿ ಇವನ್ನ ಹಂಗೆ ಹುರಿದಿಲ್ರಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ವಿ ಅಂದ್ರೆ ಮೆತ್ತಗೆ ಹಾಕೋರು ಪೂರ್ತಿ ಹುರಿತಿದ್ರೆ ನೋಡ್ರಿ ಮೆಕ್ಕಿತ್ತೇನಿ ಹಿಂಗೆ ಹುರಿದಿವ್ರಿ ಹಿಂಗೆ ಕಪ್ ಆಗ್ಬೇಕು ನೋಡ್ರಿ ಇವು ಕಡಾಗಿನೂ ಕಾಯ್ಲಾಕ ಇಟ್ಟಿನ್ರೆ ಎಣ್ಣೆ ಹಾಕ್ತೀನಿ ನೋಡ್ರಿ ಕಡಾಗಿನ ಕಾದೈತ್ರಿ ಎಣ್ಣೆ ಹಾಕಕತ್ತನ್ರಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆತಂದ್ರೆ ಅದ್ರೊಳಗೆ ಜೀರಿಗೆ ಹಾಕ್ಬೇಕ್ರಿ ಜೀರಿಗೆ ಮಸ್ತ್ ಫ್ಲೇವರ್ ಕೊಡ್ತೈತೆ ನೋಡ್ರಿ ಜೀರಿಗೆ ಹಾಕೋದ್ರಿಂದ ಸಣ್ಣಂಗೆ ಹೋಳ್ಬೇಕ್ರಿ ಉಳ್ಳಾಗಡ್ಡಿ ಅದಕ್ಕೆ ನಮ್ಮ ಅರುಣ ಸಣ್ಣಂಗೆ ಹೋಳಿ ಇಡಾಕತ್ತಿದ್ರಿ 2 ಉಳ್ಳಾಗಡ್ಡಿ ಇದು ಸುಸ್ಲಾ ಆದರೂ ಅನ್ಬೋದು ರೀ ಮತ್ತಿಲ್ಲ ಅಂದ್ರೆ ಚೂಡ ಆದರೂ ಅನ್ಬೋದು ನೋಡ್ರಿ ಜೀರಿಗೆ ಹಾಕಿದೆ ನೋಡ್ರಿ ಜೀರಿಗೆ ಚಿಟ್ಟಪಟ್ಟ ಸಿಡಿಯಾನ ಉಳ್ಳಾಗಡ್ಡಿ ಹಾಕಿಬಿಡಿದ್ರಿ ಅದ್ರೊಳಗೆ ಉಳ್ಳಾಗಡ್ಡಿನೂ ಸ್ವಲ್ಪ ಕೆಂಪಾಗೋ ಒಂದು ಸ್ವಲ್ಪ ಅದ್ರ ಬಣ್ಣ ಚೇಂಜ್ ಆಗೋ ಮಟ ಎಣ್ಣೆಯಾಗ ಫ್ರೈ ಮಾಡ್ಬೇಕು ನೋಡ್ರಿ ಹಂಗೆ ಸೇಮ್ ರೀ ಉಪ್ಪಿಟ್ಟು ಹೆಂಗೆ ಮಾಡ್ತೀವ್ರಲಿ ಹಾಗೆ ಮಾಡೋದು ನೋಡ್ರಿ ಇದನ್ನು ಅಂದ್ರೆ ಮಸ್ತ್ ಅನಿಸ್ತೈತೆ ರೀ ತಿನ್ನಾಕರೆ ಮೆತ್ತಗಾಗಿರ್ತಾವ್ರಿ ಅವು ಎಣ್ಣೆಯಾಗ ಹುರಿದಿರ್ತಿರ್ಲಿ ಗೊಂಜಾಳ ನಮ್ಮ ಕಡೆ ಗೊಂಜಾಳ ಅಂತಾರೆ ಒಂದೊಂದು ಕಡೆ ಜೋಳ ಅಂತಾರೆ ಅದಕ್ಕೆ ಇನ್ನೊಂದು ಕಡೆ ಏನೋ ಬೇರೆ ಬೇರೆ ಹೆಸರಲ್ಲಿ ಅಂತಾರೆ ನಾವರೇ ಗೊಂಜಾಳ ತೆನಿಯತ್ತೀವಿ ನೋಡ್ರಿ ಅದಕ್ಕೆ ಅರಿಶಿನ ಪುಡಿ ಹಾಕಿದೆ ನೋಡ್ರಿ ಅದ್ರೊಳಗೆ ಅರಿಶಿನ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿ ಉಪ್ಪು ಹಾಕಿ ಗೊಂಜಾಳ ಕಾಳು ಹಾಕಿಂದನೇ ಖಾರ ಹಾಕ್ಬೇಕ್ರಿ ಖಾರ ನೋಡ್ಕೊಂಡು ನೋಡ್ರಿ ಇವಾಗ ಉಪ್ಪು ಹಾಕಾಕತ್ತೀನಿ ರೀ ಉಪ್ಪು ನೋಡ್ರಿ ಎಷ್ಟು ಹತ್ತೈತಿ ಅಷ್ಟು ಹಾಕೋರಿ ಉಪ್ಪೇನು ಭಾಳ ಇದು ತೊಗೊಳಂಗೆ ಇಲ್ರಿ ಅದು ಮ್ಯಾಗ ಬಿಡ್ತೈತ್ರಿ ಈ ಥರ ಮಾಡ್ತೀವಿ ನೋಡ್ರಿ ರೆಸಿಪಿ ರೀ ತಿನ್ನಾಕಂತೂ ಟೇಸ್ಟ್ ಅಂತೂ ಅಷ್ಟು ಮಸ್ತ್ ಇರ್ತದೆ ಸಣ್ಣ ಹುಡುಗರು ಯಾರು ಹಿಂಗೆ ಗೊಂಜಾಳ ಕಾಳು ತಿನ್ನಲ್ದವ್ರಿ ಇದನ್ನು ಅಷ್ಟು ಇಷ್ಟಪಡ್ತಿರ್ತಾರೆ ನೋಡಿ ನಮ್ಮ ಮನ್ಯಾಗ ರೀ ಸಣ್ಣವ್ರು ಇದ್ರಲಿ ಅವಾಗ ತೆನಿನ ತಿಂತಿದ್ದಿಲ್ಲ ರೀ ಅವ್ರ ಹುಡುಗರು ಅನ್ನನ ರೀ ದೊಡ್ಡವ ತಿಂತಾನ್ರಿ ಸಣ್ಣವ ನನ್ನ ಮಗ ಅಷ್ಟೇ ತಿನ್ನಂಗೆ ಇಲ್ರಿ ಅವ್ನು ಗೊಂಜಾಳ ತೆನಿ ಇಂಥ ಏನೂ ತಿನ್ನಂಗಿಲ್ಲ ರೀ ಅದಕ್ಕೆ ಅವ್ನಿಗೆ ಹಿಂಗೆ ಹುರಿದು ಈ ಥರ ರೆಸಿಪಿ ಮಾಡಿ ಅಂದ್ರೆ ತಿಂತಿದ್ರೆ ಅದನ್ನು ಮಸ್ತ್ ಅನಿಸ್ತೈತೆ ನೋಡ್ರಿ ತಿನ್ನಾಕ್ರಿ ನನಗೂ ಇಷ್ಟ ರೀ ಗೊಂಜಾಳ ಕಾಳು ಹಂಗೆ ತಿನ್ನಾನ ಹೊಟ್ಟೆ ಬಿದಿಸದಂಗೆ ಆಗಿಬಿಡ್ತೈತ್ರಿ ಈ ಥರ ಮಾಡ್ಕೊಂಡು ತಿಂದೀವಿ ಅಂದ್ರೆ ಟೇಸ್ಟ್ ಅನ್ನಿಸ್ತೈತೆ ನೋಡ್ರಿ ಮಸ್ತಾಗಿತ್ತು ರೀ ಗೊಂಜಾಳ ಕಾಳದು ಸೂಸ್ಲಾ ನೀವು ಒಮ್ಮೆಲೆ ಟ್ರೈ ಮಾಡಿ ನೋಡಿರಿ ಈ ಥರ ಸಣ್ಣ ಎಳೆ ಗೊಂಜಾಳ ಕಾಳಿದ್ದು ಅಂದ್ರೆ ಎಳಿವು ಇರ್ಬೇಕು ರೀ ಬಿರುಸು ಅನ್ನೋದಕ್ಕೆ ಆಗಂಗಿಲ್ಲ ರೀ ಎಳಿವು ಸಣ್ಣನೂ ಎಳಿವು ಇರ್ಬೇಕು ನೋಡ್ರಿ ಅದರಲ್ಲಿ ಆಗ್ತೈತೆ ನೋಡ್ರಿ ಇದು ಖಾರ ಹಾಕಕತ್ತೀನಿ ನೋಡ್ರಿ ಅದ್ರ ಎಷ್ಟು ಹತ್ತೈತೆ ರೀ ಅಷ್ಟು ಖಾರ ಹಾಕಿಬಿಡೋದು ಟೊಮೆಟೊ ಹಾಕಿದ್ರು ನಡಿತೈತೆ ರೀ ಮತ್ತು ಹುಣ್ಸಿನ್ಕಾಯಿ ಹುಳಿ ಹಾಕಿದ್ರು ನಡಿತೈತೆ ರೀ ಟೊಮೆಟೊ ಖಾಲಿ ಆಗಿದ್ರು ನಮ್ಮ ಮನ್ಯಾಗ 2 ಹಣ್ಣನ್ನು ಹಾಕ್ಬೇಕು ಟೊಮೆಟೊ ಬಿರುಸನ್ನು ಹಾಕಿದ್ದು ಅಂದ್ರೆ ಬಾಯಿ ಒಳಗೆ ಬಂದಂಗೆ ಆಗಿಬಿಡ್ತೈತೆ ಟೊಮೆಟೊ ರಸ ಇರ್ತಾವ್ರಲ್ಲ ಅಂಥ ಹುಳಿ ಟೊಮೆಟೊ ಹಾಕಿದ್ರೆ ಮಸ್ತ್ ಆಕೈತೆ ನೋಡ್ರಿ ಇದು ಇಲ್ಲಾಂದ್ರೆ ನಿಂಬೆಕಾಯಿ ರಸ ಹಾಕ್ಬೋದ್ರಿ ನಿಂಬೆಕಾಯಿ ಮತ್ತು ಹುಣ್ಸಿನ್ಕಾಯಿ ರಸ ರೀ ಲಿಂಬೆ ಹಣ್ಣು ಮ್ಯಾಗ ರಸ ಇದು ಮಾಡ್ಕೊಂಡು ಹಿಂಡ್ಕೊಂಡು ತಿಂದ್ರೆ ಮೀರಿ ಟೇಸ್ಟ್ ಅನ್ನಿಸ್ತೈತೆ ನೋಡ್ರಿ ರೆಡಿ ಆಯ್ತು ನೋಡಿರಿ ಈ ಥರ ಪ್ಲೇಟ್ ಮುಚ್ಬೇಕು ಒಂದು ಸ್ವಲ್ಪ ಕುದಿ ಬರೋ ಮಟ್ಟ ರೀ ಪ್ಲೇಟ್ ಮ್ಯಾಗ ಮುಚ್ಚಿದ್ವಿ ಅಂದ್ರೆ ರೀ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ನೀರೇನು ಹಾಕೋದೇ ಇಲ್ಲ ರೀ ಅದಕ್ಕೆ ನೀರು ಹಾಕಿರೋ ಅಳಸದಂಗೆ ಆಗಿಬಿಡ್ತೈತೆ ರೀ ನೀರು ಹಾಕ್ಲಾರ್ದನ ಉಪ್ಪಿನ ಇದ್ರಾಗನ ಮುಚ್ಚಿ ಕುದಿಸ್ಬಿಡ್ಬೇಕು ನೋಡ್ರಿ ಹಿಂಗೆ ರೆಡಿ ಆಗೈತೆ ನೋಡ್ರಿ ನಾ ರೊಟ್ಟಿ ಮಾಡ್ಬೇಕು ರೀ ನಾನು ರೊಟ್ಟಿ ಮಾಡ್ತೀನಿ ರೀ ಇದಷ್ಟು ಆಯ್ತದ ಟೈಮ್ ಭಾಳ ಆಗಿದೆ ಖಾರ ಕಡಿಮೆ ಅನ್ಸಿದಂಗೆ ಆಗಕತ್ರಿ ಅದಕ್ಕೆ ಮ್ಯಾಗ ಒಂದು ಸ್ವಲ್ಪ ಖಾರ ಹಾಕಿದೆ ನೋಡ್ರಿ ಸ್ನೇಹಿತರೆ ಎಲ್ಲ ದಗದ ಆಗ್ಬೇಕಾದ್ರೆ 10 ಗಂಟೆ ಆಯ್ತು ರೀ ರೊಟ್ಟಿನೂ ಮಾಡಿ ನೋಡ್ರಿ ಇಷ್ಟು ರೊಟ್ಟಿ ಮಾಡೀನಿ ರೀ ಮುಂಜಾನೆ ಮಾಡಂಗಿಲ್ಲ ಮುಂಜಾನೆ ಏನಾರು ಚಪಾತಿ ಮಾಡಿಬಿಡ್ತೇನೆ ರೀ ಅವನಿಗೆ ಪಲ್ಯನೂ ಐತಿ ಸ್ವಲ್ಪ ಪಲ್ಯ ಉಳಿದೆ ಅಂತ ಕಾಣ್ತೈತೆ ರೀ ಮುಂಜಾನೆ ಸಾರನೂ ಐತ್ರಿ ನೋಡ್ರಿ ಬರ್ರಿ ಇದು ಗೊಂಜಾಳ ಕಾಳು ನೋಡ್ರಿ ಇದು ಗೊಂಜಾಳ ಕಾಳ್ದು ಸೂಸ್ಲಾ ಮಾಡಿ ನೋಡ್ರಿ ಮಸ್ತ್ ಆಗೈತೆ ರೀ ಸೂಸ್ಲಾ ಸೂಪರ್ ಟೇಸ್ಟ್ ಐತೆ ನೋಡ್ರಿ ಇದಂತೂ ಬರ್ರಿ ಊಟ ಮಾಡೋಣ ಮಳೆ ಹಚ್ಚಿ ಕಟ್ಟಾಕತ್ತೈತ್ರಿ ಹೊರಗೆ ಫುಲ್ ಮಳೆ ಬರತ್ತದ್ರಿ ಟೈಮ್ 10 ಆಗೈತೆ ರೀ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ ವಿಡಿಯೋ ಲೆಂತ್ ಆಕೈತ್ರಿ ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ